ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ವಿರುದ್ಧ ಮಾಜಿ ಶಾಸಕ ಹರತಾಳು ಹಾಲಪ್ಪ ಹಗುರವಾದ ಮಾತಿಗೆ ಕಾಂಗ್ರೆಸ್ ಪಕ್ಷ ಖಂಡನೆ. ಪತ್ರಿಕಾಗೋಷ್ಠಿಯಲ್ಲಿ ಸಾಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲ್ಸೆ ಚಂದ್ರಪ್ಪ ಕಿಡಿ. ಸೇತುವೆ ಉದ್ಘಾಟನೆ ವಿಚಾರದಲ್ಲಿ ಹಾಲಪ್ಪನವರು ಗೋಪಾಲಕೃಷ್ಣ ಬೇಳೂರು ಅವರ ಬಗ್ಗೆ ಇಲ್ಲಸಲ್ಲದ ಮಾತನಾಡಿದ್ದಾರೆ. ಅವರು ಮಾತನಾಡುವಾಗ ನಾಲಿಗೆ ಮೇಲೆ ಹಿಡಿತವಿರಬೇಕು ಎಂದು ಸಾಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲ್ಸೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಅವರು ಶನಿವಾರ ಸಾಗರದ ಅಣಲೆಕೊಪ್ಪದ ಪತ್ರಿಕಾ ಭವನದಲ್ಲಿ ಮಾತನಾಡುತ್ತಾ 3 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಿ. ಗೋಪಾಲಕೃಷ್ಣ ಬೇಳೂರವರು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಈಗ ಕ್ಯಾಬಿನೆಟ್ ದರ್ಜೆಯ ಅರಣ್ಯ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದಾರೆ. ಸಾಗರ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿದ್ದು ಸಾಗರಕ್ಕೆ ಅನುದಾನವನ್ನು ಹೆಚ್ಚು ತರುತ್ತಿದ್ದಾರೆ. ಅವರ ಬಗ್ಗೆ ಇಲ್ಲಸಲ್ಲದ ಅಪವಾದ ಮಾಡುವುದನ್ನು ನಿಲ್ಲಿಸಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಚೇತನ್ ರಾಜ್ ಕಣ್ಣೂರ್, ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ಆನಂದ ಭೀಮನೇರಿ, ಮಹಾಬಲ ಕವತಿ, ಜಾಕೀರ್, ದಿನೇಶ್ ಮಧುಮಾಲತಿ ಮುಂತಾದವರಿದ್ದರು. ಕಾಂಗ್ರೆಸ್ ಪಕ್ಷದಿಂದ ಬಂದಿರತಕ್ಕಂಥ ನಮ್ಮ ಏನು ಬ್ರಿಡ್ಜ್ ಸೇತುವೆ ಉದ್ಘಾಟನೆ ಕಾರ್ಯಕ್ರಮ ವಿಚಾರವಾಗಿ ಅನೇಕ ಮಾಧ್ಯಮಗಳಲ್ಲಿ ಮಾನ್ಯ ಹಾಲಪ್ಪನವರು ನಮ್ಮ ಗೋಪಾಲಕೃಷ್ಣ ಸಾಹೇಬ್ ಬಗ್ಗೆ ಎಲ್ಲ ಸಲದ ಮಾತಾಡಿದ್ದಾರೆ. ಆದರೆ ಹಾಲಪ್ಪನವರು ಮಾತಾಡುವಾಗ ಅವರ ನಾಲಿಗೆ ಮೇಲೆ ಬಿಡ್ತಾ ಇರ್ಬೇಕು. ಬಾಯಿಸಿಂದ ಏನು ಮಾತಾಡಕ್ ಬರೋದಿಲ್ಲ. ಇವರು 3 ಸರಿ ಶಾಸಕರಾಗಿ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಗೋಪಾಲಕೃಷ್ಣ ಅವರು 3 ಬಾರಿ ಶಾಸಕರಾಗಿ ಇವತ್ತು ನಿಗಮ ಮಂಡಳಿ ಕ್ಯಾಬಿನೆಟ್ ದರ್ಜೆ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸಾಗರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯ ಗ್ರಾಂಟ್ಸ್ಗಳನ್ನು ಕೂಡ ತಂದಿದ್ದಾರೆ ಸಾಗರ ತಾಲೂಕಿಗೆ. ಕರೂರು ಬಾಲಂಗಿ ಹೋಬಳಿಯ ನಿರ್ಮಿಸಿರುವ ಸಣ್ಣ ಸಣ್ಣ ಸೇತುವೆಗಳು ಸುಮಾರು 70 ಕೋಟಿ ರೂಪಾಯಿ ಈ ಆ ಭಾಗಕ್ಕೆ ಸೇತುವೆಗಳಿಗೆ ಹಚ್ಚಿದ್ದಾರೆ. ಯಾಕಂದ್ರೆ ಅಲ್ಲೆಲ್ಲ ತುಂಬಾ ಕಷ್ಟದ ಜೀವನ. ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗುವಾಗ 15 ಕಿಲೋಮೀಟರ್ 20 ಕಿಲೋಮೀಟರ್ ಹಾದು ಹೋಗುತ್ತೆ. ಆದ್ರೆ ಅಂತ ಸಣ್ಣ ಬ್ರಿಡ್ಜ್ಗಳು ಕೊಡೋದ್ರಿಂದ ಅಲ್ಲಿಯ ಜನರಿಗೆ ಬಹಳ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗೆ ಅವರ ಹೋಗುವಂತ ಜಾಗವನ್ನು ಸೇರ್ಕೋಬಹುದು. ಆ ರೀತಿಯ ಚಿಂತನೆ ಮಾಡಿ ತಾಲೂಕಿನ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಈ ಬ್ರಿಡ್ಜ್ ಉದ್ಘಾಟನೆ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡಿದ್ರು. ಬ್ರಿಡ್ಜಿಗೆ ಹಾಕಿದ ಹಣ ಸರ್ಕಾರದ ಟ್ಯಾಕ್ಸ್ ಹಣ, ಕೇಂದ್ರ ಸರ್ಕಾರದ ಗುಜರಾತ್ ಸರ್ಕಾರ ಇರ್ಬೋದು, ಯಾರ ಮನೆ ಹಣ ಅಲ್ಲ, ಜನರ ತೆರಿಗೆ ಹಣದಿಂದ ಇವತ್ತು ಬ್ರಿಡ್ಜ್ ಆಗಿದೆ. ಬ್ರಿಡ್ಜ್ ಆಗಿದ್ದಕ್ಕೆ ನಾವು ಪಕ್ಷದಿಂದ ಸ್ವಾಗತವನ್ನು ಕೂಡ ಆ ದಿನ ಮಾಧ್ಯಮದ ಮುಖಾಂತರ ಹೇಳಿದ್ದೀವಿ. ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಅದಾಗಲೇಬೇಕಿತ್ತು. ಬಹುದಿನದ ಶರಾವತಿ ನಿರಾಶ್ರಿತರ ಬಹುದಿನದ ಬೇಡಿಕೆ ಆಗಿತ್ತು. ಮತ್ತೆ ಅಲ್ಲಿ ಕಷ್ಟಪಟ್ಟಂತ ಅವರ ಭಾಗದಲ್ಲಿಗೆ ಸೇತುವೆ ಆಗಿರೋದು ನಮಗೆಲ್ಲ ತುಂಬಾ ಸಂತೋಷ ತಂದಿದೆ. ನಾವು ಅದನ್ನ ಮಾಧ್ಯಮ ಮೂಲಕ ಸ್ವಾಗತವನ್ನು ಮಾಡಿದ್ದೀವಿ. ಆದ್ರೆ ಇವರು ಬಿಜೆಪಿಯವರು ರಾಜಕೀಯ ಮಾಡಿದ್ದಾರೆ. ರಾಜ್ಯದ ಸುಮಾರು 2,300 ಕೋಟಿ ಅವತ್ತಿನ ಈ ಬ್ರಿಡ್ಜ್ ಉದ್ಘಾಟನೆ ಸಂದರ್ಭದಲ್ಲಿ ಸಿಗಂದೂರು ಸೇತುವೆಯಲ್ಲಿ ಸೇರ್ಕೊಂಡು ಬೇರೆ ಬೇರೆ ರಾಜ್ಯದ ಹೆದ್ದಾರಿಗಳು ಇರ್ಬೋದು, ಬೇರೆ ಬೇರೆ ಸುಮಾರು 2,300 ಕೋಟಿಯ ಉದ್ಘಾಟನೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಕಾಂಗ್ರೆಸ್ ಪಕ್ಷದಿಂದ ಬಂದಿರತಕ್ಕಂಥ ನಮ್ಮ ಏನು ಬ್ರಿಡ್ಜ್ ಸೇತುವೆ ಉದ್ಘಾಟನೆ ಕಾರ್ಯಕ್ರಮ ವಿಚಾರವಾಗಿ ಅನೇಕ ಮಾಧ್ಯಮಗಳಲ್ಲಿ ಮಾನ್ಯ ಹಾಲಪ್ಪನವರು ನಮ್ಮ ಗೋಪಾಲಕೃಷ್ಣ ಸಾಹೇಬ್ ಬಗ್ಗೆ ಎಲ್ಲ ಸಲದ ಮಾತಾಡಿದ್ದಾರೆ. ಆದರೆ ಹಾಲಪ್ಪನವರು ಮಾತಾಡುವಾಗ ಅವರ ನಾಲಿಗೆ ಮೇಲೆ ಬಿಡ್ತಾ ಇರ್ಬೇಕು. ಬಾಯಿಸಿಂದ ಏನು ಮಾತಾಡಕ್ ಬರೋದಿಲ್ಲ.
ಇವರು 3 ಸರಿ ಶಾಸಕರಾಗಿ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಗೋಪಾಲಕೃಷ್ಣ ಅವರು 3 ಬಾರಿ ಶಾಸಕರಾಗಿ ಇವತ್ತು ನಿಗಮ ಮಂಡಳಿ ಕ್ಯಾಬಿನೆಟ್ ದರ್ಜೆ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸಾಗರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯ ಗ್ರಾಂಟ್ಗಳನ್ನು ಕೂಡ ತಂದಿದ್ದಾರೆ ಸಾಗರ ತಾಲೂಕಿಗೆ. ಕರೂರು ಬಾಲಂಗಿ ಹೋಬಳಿಯ ನಿರ್ಮಿಸಿರುವ ಸಣ್ಣ ಸಣ್ಣ ಸೇತುವೆಗಳು ಸುಮಾರು 70 ಕೋಟಿ ರೂಪಾಯಿ ಈ ಆ ಭಾಗಕ್ಕೆ ಸೇತುವೆಗಳಿಗೆ ಹಂಚಿದ್ದಾರೆ. ಯಾಕಂದ್ರೆ ಅಲ್ಲೆಲ್ಲ ತುಂಬಾ ಕಷ್ಟದ ಜೀವನ, ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುವಾಗ 15 ಕಿಲೋಮೀಟರ್ 20 ಕಿಲೋಮೀಟರ್ ಹಾದು ಹೋಗುತ್ತೆ. ಆದ್ರೆ ಅಂತ ಸಣ್ಣ ಬ್ರಿಡ್ಜ್ಗಳು ಕೊಡೋದ್ರಿಂದ ಅಲ್ಲಿಯ ಜನರಿಗೆ ಬಹಳ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗೆ ಅವರ ಹೋಗುವಂತ ಜಾಗವನ್ನು ಸೇರ್ಕೋಬಹುದು. ಆ ರೀತಿಯ ಚಿಂತನೆ ಮಾಡಿ ತಾಲೂಕಿನ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಈ ಬ್ರಿಡ್ಜ್ ಉದ್ಘಾಟನೆ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ಮಾಡಿದ್ರು. ಬ್ರಿಡ್ಜಿಗೆ ಹಾಕಿದ ಹಣ ಸರ್ಕಾರದ ಟ್ಯಾಕ್ಸ್ ಹಣ, ಕೇಂದ್ರ ಸರ್ಕಾರ ಗುಜರಾತ್ ಸರ್ಕಾರ ಇರ್ಬೋದು, ಯಾರ ಮನೆ ಹಣ ಅಲ್ಲ, ಜನರ ತೆರಿಗೆ ಹಣದಿಂದ ಇವತ್ತು ಬ್ರಿಡ್ಜ್ ಆಗಿದೆ. ಬ್ರಿಡ್ಜ್ ಆಗಿದ್ದಕ್ಕೆ ನಾವು ಪಕ್ಷದಿಂದ ಸ್ವಾಗತವನ್ನು ಕೂಡ ಆ ದಿನ ಮಾಧ್ಯಮದ ಮುಖಾಂತರ ಹೇಳಿದ್ದೀವಿ. ಯಾಕಂದ್ರೆ ಒಳ್ಳೆ ಕೆಲಸ ಅದಾಗಲೇಬೇಕಿತ್ತು. ಬಹುದಿನದ ಶರಾವತಿ ನಿರಾಶ್ರಿತರ ಬಹುದಿನದ ಬೇಡಿಕೆ ಆಗಿತ್ತು. ಮತ್ತೆ ಅಲ್ಲಿ ಕಷ್ಟಪಟ್ಟಂತ ಅವರ ಭಾಗದಲ್ಲಿಗೆ ಸೇತುವೆ ಆಗಿರೋದು ನಮಗೆಲ್ಲ ತುಂಬಾ ಸಂತೋಷ ತಂದಿದೆ. ನಾವು ಅದನ್ನ ಮಾಧ್ಯಮದ ಮೂಲಕ ಸ್ವಾಗತವನ್ನು ಮಾಡಿದ್ದೀವಿ. ಆದ್ರೆ ಇವರು ಬಿಜೆಪಿಯವರು ರಾಜಕಾರಣ ಮಾಡಿದ್ದಾರೆ. ರಾಜ್ಯದ ಸುಮಾರು 2,300 ಕೋಟಿ ಅವತ್ತಿನ ಈ ಬ್ರಿಡ್ಜ್ ಉದ್ಘಾಟನೆ ಸಂದರ್ಭದಲ್ಲಿ ಸಿಗಂದೂರು ಸೇತುವೆಯನ್ನು ಸೇರ್ಕೊಂಡು ಬೇರೆ ಬೇರೆ ರಾಜ್ಯದ ಹೆದ್ದಾರಿಗಳು ಇರ್ಬೋದು, ಬೇರೆ ಬೇರೆ ಸುಮಾರು 2,300 ಕೋಟಿಯ ಉದ್ಘಾಟನೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. 2022 ಫೆಬ್ರವರಿನಲ್ಲಿ ಶಾಸಕರು ಈ ಸೇತುವೆಗೆ ಅಡ್ಡಿ ಆತಂಕ ಮಾಡಿದ್ದು, ನೀರು ಖಾಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಒಂದು ಪೇಪರ್ ಇದನ್ನ ತೋರಿಸಿದ್ರು. ಹೌದು ಸ್ವಾಮಿ, ಅವ್ರು ಹೇಳಿಕೆ ಕೊಟ್ಟಿದ್ರು. ಯಾವುದಕ್ಕೆ? ಸೇತುವೆ ಕಟ್ಟಬೇಡಿ ಅಂತ ಅಲ್ಲ, ಸೇತುವೆ ಕಟ್ಟಬಾರ್ದು ಅಂತ ಅನ್ನೋದಾಗಿದ್ರೆ ಅದು ಈ ಸೇತುವೆ ಕಟ್ಟುವ ಹೋರಾಟದಲ್ಲಿ ಗೋಪಾಲಕೃಷ್ಣ ಬೇಳೂರು ಅವರು ಭಾಗವಹಿಸ್ತಾ ಇರಲಿಲ್ಲ. ಅವತ್ತು ಏನಾಗಿತ್ತು ಅಂತಂದ್ರೆ ಮಳೆ ಕಡಿಮೆ ಇತ್ತು. ಫೆಬ್ರವರಿಯಲ್ಲಿ ಬಿಜೆಪಿ ಸರ್ಕಾರ ಏನಿತ್ತು ಕರೆಂಟ್ ಉತ್ಪಾದನೆಗಾಗಿ ಯಥೇಚ್ಛವಾಗಿ ನೀರನ್ನು ಬಳಸ್ತಾ ಇತ್ತು. ಆ ನೀರು ಬಳಕೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಲಾಂಚು ಆ ಕಡೆಯಿಂದ ಈ ಕಡೆಗೆ ದಾಟಲಿಕ್ಕೆ ಕಷ್ಟದ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ನೀವು ಕರೆಂಟ್ ಅನ್ನ ಬೇರೆ ಕಡೆ ಬಟ್ಕೊಂಡು ಬನ್ನಿ, ನೀರನ್ನ ಪೂರ್ತಿ ಖರ್ಚು ಮಾಡಿದ್ರೆ ಲಾಂಚ್ ದಾಟೋದಕ್ಕೆ ಆ ಭಾಗದ 2 ಹೋಬಳಿಯ ಜನ ದಾಟೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಹೇಳಿಕೆ ಇಟ್ಕೊಂಡ್ಬಿಟ್ಟು ನೀವು ಇವತ್ತು ಸೇತುವೆ ಗಟ್ಟಿಪಡಿಸಿದ್ರು ಅಂತ ಹೇಳ್ತಿರಲ್ಲ, ನಿಮಗೇನಾದ್ರು ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಇದೆಯಾ? ಈ ತಿರ್ಚೋ ಕೆಲಸವನ್ನ ದಯಮಾಡಿ ಮಾನ್ಯ ಹಾಲಪ್ಪನವ್ರು ಬಿಡ್ಬೇಕು. ಮತ್ತೆ ಹಾಲಪ್ಪನವರ ಇತಿಹಾಸವನ್ನ ತಗೊಂಡ್ರೆ ಯಾವೊಂದನ್ನು ಅವ್ರು ಮಾಡಿರೋದಿಲ್ಲ. ಬೇರೆ ಯಾವ್ದಾದ್ರು ಒಂದು ಸಾಧನೆ ಕಾರ್ಯಕ್ರಮ ಬೇರೆ ಯಾರಾದ್ರೂ ಮಾಡಿರ್ತಕ್ಕಂಥದ್ರಲ್ಲಿ ಅವ್ರು ಬಂದು ಸೇರ್ಕೊಂಡ್ಬಿಟ್ಟು ನಾನ್ ಮಾಡ್ದೆ ಅಂತ ಹೇಳ್ತಕ್ಕಂಥದ್ದು, ಅದಕ್ಕೊಂದು ಕಥೆ ಸೇರಿಸ್ತಕ್ಕಂಥದ್ದು ಇದು ಸಹಜವಾಗಿ. ಹಿಂದೆ ಗೋಪಾಲಕೃಷ್ಣ ಬೇಳೂರವರು ಶರಾವತಿಯಿಂದ ಸಾಗರಕ್ಕೆ ಕುಡಿಯೋ ನೀರು ತಂದ್ರು. ಇಲ್ಲ ಅದ್ರಲ್ಲಿ ನನ್ನ ಪಾತ್ರ ಇತ್ತು. ಮಧ್ಯ 14 ಹಳ್ಳಿಗೆ ನಾನ್ ನೀರು ಕೊಟ್ಟೆ, ಇಡೀ ತಾಲೂಕು ಹೋಗಿ ನಾನ್ ನೀರು ಕೊಟ್ಟೆ, ಈ ತರ ಮಾಡೋದು. ಅಲ್ಲಿ ಅನಂತಪುರದಲ್ಲಿ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಕಾಗೋಡು ತಿಮ್ಮಪ್ಪನವ್ರು ಸ್ಯಾಂಕ್ಷನ್ ಮಾಡಿಸಿದ್ರು. ಅದ್ರಲ್ಲಿ ಎಷ್ಟು ಲಕ್ಷ ಕರಪತ್ರ ಮಾಡಿ ಹಚ್ಚಿದ್ರು ಅಂದ್ರೆ ನಾನ್ ಮಾಡ್ಕೊಬಂದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಸೇತುವೆ ಆಯ್ತು ಅದ್ರಲ್ಲೆಲ್ಲರೂ ನಮ್ಮ ತಾಲೂಕಿನವರು ಎಲ್ಲ ಹೋರಾಟ ಮಾಡಿದ್ವಿ. ಅದ್ರಲ್ಲಿ ನಂದು ಒಂದು ಪಾತ್ರ ಇದೆ ಅಂತ ಅವರು ಬಂದಿಲ್ಲ ಅಂತಲ್ಲ. ಆದ್ರೆ ಅದ್ರಲ್ಲಿ ಕಾಗೋಡು ತಿಮ್ಮಪ್ಪನ ಪ್ರಯತ್ನ ಎಷ್ಟು? 2008 ಗೋಪಾಲಕೃಷ್ಣ ಅವರು ಮೊದಲನೇ ಬಾರಿಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ, ಇವರು 2ನೇ ಸರಿ ಶಾಸಕರಾದಾಗ ಇದಕ್ಕೆ 100 ಕೋಟಿ ರೂಪಾಯಿ ಅನುದಾನ ಬೇಕು ಅಂತ ಪತ್ರ ಬಂದಿಲ್ಲ. ಆ ತರ ಪತ್ರ ನೀವೇ ಯಾವ್ದಾದ್ರು ಬಂದಿದ್ದೀಯಾ? ಎಲ್ಲೋದ್ರೂ ಯಾವ್ದಾದ್ರು ಒಂದು ಕ್ರೆಡಿಟ್ ಇದ್ರೆ ಅದರಲ್ಲಿ ತಮ್ಮದೊಂದು ಪಾಲ್ ತಗೊಳ್ಬೇಕು. ಅಷ್ಟು ಬಿಟ್ರೆ ಇವ್ರದ್ದು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಎಲ್ಲಾ ಬರೀ ಬೇರೆ ನೋಡ್ಸಿದ ಮಕ್ಳಿಗೆ ತಾನ ಹಬ್ಬ ಆಗ್ಲಿಕ್ಕೆ ಹೋಗ್ತಾರೆ ಹೊತ್ತು ಮತ್ತೆ ಇದ್ರಲ್ಲಿ ಬೇರೆ ಇದೆ ಅಂತಲ್ಲ. 2ನೇದಾಗಿ ಗೋಪಾಲಕೃಷ್ಣ